ಯಾರೇ ರೈತರ ತೋಟಕ್ಕೆ ಬಂದ್ರು ತಲೆ ಎತ್ತಿ ಗಿಡ ನೋಡ್ತಾರೆ, ಕುಂಚ ನೋಡ್ತಾರೆ. ನಾವು ಕುಂಚ ನೋಡಲ್ಲ, ಬೇರ್ಗಳನ್ನ ನೋಡ್ತೀವಿ ಮೇಡಮ್. ತೋಟ ಚೆನ್ನಾಗಿ ಬಂದಿದೆ, 15 ಡೇಸ್ ಒಂದ್ ನೀರ್ ಕೊಡಿಸ್ತಿದೀನಿ. ಸಾಯಿಲ್ ಕೇರ್ ಅಲ್ಲಿ ನಾವು ಕೊಡ್ತಾ ಇರೋದು ಜೀವಾಣುಗಳು. 1 ml ಅಲ್ಲಿ 10 ಕೋಟಿ ಜೀವಾಣುಗಳು ನಮ್ಮ ಜೈವಿಕ ಗೊಬ್ಬರದಲ್ಲಿ ಇದೆ. ಈ ಜೈವಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಭೂಮಿನೂ ಆರೋಗ್ಯವಾಗಿರುತ್ತೆ, ಮೇಲುಗಡೆ ನಮಗೆ ಕಾಯಿಲೆನೂ ಬರಲ್ಲ. ಪ್ರತಿಯೊಂದು ಬೆಳೆಗೂ ಕೊಡಬಹುದು. ಇವನ್ ತರಕಾರಿ ಆಗಿರ್ಬೋದು, ತೋಟಗಾರಿಕೆ ಬೆಳೆಗಳು ಆಗಿರ್ಬೋದು, ದ್ವಿದಳ ಧಾನ್ಯದ ಬೆಳೆಗಳು, ಪ್ರತಿಯೊಂದಕ್ಕೂ ಇದು ಬೆಳೆಸಬಹುದು ಮೇಡಮ್. 200 ಲೀಟರ್ ಡ್ರಮ್ಮಿಗೆ ನಮ್ದು ಅರ್ಧ ಲೀಟರ್ ಸಾಯಿಲ್ ಕೇರ್ ಕೊಟ್ಲೆ ಸಾಕು. ಒಂದು ಗಿಡಕ್ಕೆ 4 ಲೀಟರ್ ನೀರ್ ಹಾಕ್ಬೇಕು. ನಮ್ಮ ರೈತರು ಏನ್ ಮಾಡ್ತಾರೆ, ಹೋಗಿ ಬುಡಕ್ಕೆ ಗೊಬ್ಬರ ಕೊಡ್ತಾರೆ, ಗಿಡ ತಗೊಳಲ್ಲ. ಇಲ್ಲೇ ಕೊಡ್ಬೇಕು ಮೇಡಮ್. ಬೇರೆ ಯಾವ ತರ ವೈಟ್ನೆಸ್ ಇದೆ. ಇದು ಅಡಿಕೆಯಲ್ಲಿ ಬರ್ತಕ್ಕಂತ ಮೇಜರ್ ಪ್ರಾಬ್ಲಮ್. ಸಾಯಿಲ್ ಅಲ್ಲಿರೋ pH ಅನ್ನ ಡಿಟೆಕ್ಟ್ ಮಾಡುತ್ತೆ ಇನ್ಸ್ಟೆಂಟ್ ಆಗಿ. ಈ ಇಂಡೋ ಅಮೆರಿಕನ್ ಬಯೋಟೆಕ್ ಕಂಪನಿಯನ್ನ ನಾವು ಕಟ್ಟಿರೋದು ನಮಗೆ ದುಡ್ಡಿಗೆಲ್ಲ, ನಾವು ಏಳಿಗೆಗಲ್ಲ, ರೈತರು ಚೆನ್ನಾಗಾಗ್ಲಿ ಎಂದು ಇಷ್ಟು ಶ್ರಮ ವಹಿಸಿ ಮಾಡ್ತಾ ಇದೀವಿ. ನನ್ನ ಹೆಸರು ಚಂದ್ರಪ್ಪ ಅಂತ ಹೇಳಿ. ಇಂಡೋ ಅಮೆರಿಕನ್ ಬಯೋಟೆಕ್ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ಕೃಷಿ ಸಲಹೆಗಾರನಾಗಿ ಈ ಭಾಗದಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ನಾವು ಮಾಡಿದ್ವಿ ಅನ್ನೋದಕ್ಕಿಂತನೂ ರೈತರು ಮಾಡಿದ್ರು ಅನ್ನೋದು ನಮಗೆ ಹೆಮ್ಮೆಯ ವಿಚಾರ. ಪಾಪ ಅವರು ಇಷ್ಟು ಕಷ್ಟಪಟ್ಟು ನಾವು ಹೇಳ್ದಂಗೆ ಶ್ರಮ ವಹಿಸಿ ಅವ್ರು ಮಾಡ್ತಿದ್ದಾರೆ. ಕ್ರೆಡಿಟ್ ಪೂರ್ತಿನೂ ಅಯಾಜ್ ಅಹಮದ್ ಅವರಿಗೆ ಹೋಗ್ಬೇಕು. ಪಾಪ ಮಾಡ್ತಿದ್ದಾರೆ ಅವರು. ನಾವ್ ಏನ್ ಹೇಳ್ತೇವೆ ಪ್ರತಿಯೊಂದಕ್ಕೂ ಹಿಂಗ್ ಮಾಡ್ಬೇಕಾ ಬೇಡವಾ ಅಂತ ಫೋನ್ ಮಾಡಿ ಕೇಳ್ತಾರೆ. ನಮ್ಮ ಮಾರ್ಗದರ್ಶನದಲ್ಲಿ ಅವ್ರು ಮಾಡ್ತಿದ್ದಾರೆ. ಈಗಲೂ ಸಹ ನೋಡಿ, ಇದಕ್ಕೆ ಕಳೆ ಔಷಧಿ ಹೊಡಿತೀವಿ ಅಂದ್ರು ಅದು ಬೇಡ, ಈಗ ಸಮ್ಮರು ಮುಚ್ಚಿಗೆ ಬೆಳೆ ಆಗಿದೆ ಇರ್ಲಿ ಅಂತೇಳಿ ನಾವೇ ಬಿಡಿಸಿದೀವಿ. ಚೆನ್ನಾಗಿ ಬಂದಿದೆ, ತೋಟ ಚೆನ್ನಾಗಿ ಬಂದಿದೆ. ಸಾಯಿಲ್ ಕೇರ್ ಅಲ್ಲಿ ನಾವು ಕೊಡ್ತಾ ಇರೋದು ಜೀವಾಣುಗಳು. ಈಗ ಕೆಲವರೆಲ್ಲ ಏನ್ ಮಾಡ್ತಿದ್ದಾರೆ, ರಾಸಾಯನಿಕ ಗೊಬ್ಬರ, ರಸಗೊಬ್ಬರಗಳು ಹಾಕಿ ಭೂಮಿನ ಗಡುಸು ಮಾಡಿ ಭೂಮಿಲಿ ಇರ್ತಕ್ಕಂಥ ಜೀವಾಣುಗಳನ್ನ ಸಾಯಿಸಿದೀವಿ. ಭೂಮಿಯಲ್ಲಿ ಸತ್ವ ಇಲ್ಲ. ಈಗ pH ಅಂತ ಕರಿತೀವಿ. ಭೂಮಿಯ ರಸಸಾರ 6 ರಿಂದ 7 ಬರ್ಬೇಕು. ಪ್ರತಿಯೊಂದು ಎಲ್ಲೇ ಚೆಕ್ ಮಾಡಿದ್ರು 3, 3.5 ಬರ್ತಾ ಇದೆ. ತೋಟ ಇಳುವರಿ ಬರಲ್ಲ, ಅಲ್ಲೆಲ್ಲ ಈಲ್ಡಿಂಗ್ ಚೆನ್ನಾಗಿ ಬರಲ್ಲ, ಗಿಡ ಡೆವಲಪ್ ಆಗಲ್ಲ. ಇವ್ರಿಗೆ ಸಿಕ್ಕಾಗಿಂದ ಇವ್ರು ಕರೆಕ್ಟ್ ಆಗಿ 6.5 ಮೇಂಟೈನ್ ಆಗ್ತದೆ. ಇದು pH 6.5 ಮೇಂಟೈನ್ ಆಗ್ತದೆ. ನೀರನ್ನು ಸಹ 15 ಡೇಸ್ ಒಂದ್ ನೀರ್ ಕೊಡಿಸ್ತಿದೀನಿ. 15 ದಿವಸಕ್ಕೆ ಒಂದು ನೀರು, ತಿಂಗಳಿಗೆ 2 ನೀರು ಕೊಡ್ತಿದ್ದಾರೆ. ಇದರಿಂದ ಇವರು ಚೆನ್ನಾಗಿದೆ ಅಂತ ನಾನು ಹೇಳ್ಬೋದು ಮೇಡಮ್. ನೀವು ಜೈವಿಕ ಗೊಬ್ಬರವನ್ನ ತಯಾರು ಮಾಡ್ತೀರಾ ಅಲ್ವಾ? ಇದರಲ್ಲಿ ಯಾವುದೆಲ್ಲ ಸೂಕ್ಷ್ಮಾಣು ಜೀವಿಗಳನ್ನ ಬಳಸ್ತಾ ಇದ್ದೀರಾ ಸರ್? ಇದರಲ್ಲಿ ರೈಸೋಬಿಯಂ, ಹೆಟರೋಬ್ಯಾಕ್ಟರ್, ಅಜೋಸ್ಪಿರ್ಲಮ್, NPK, ಪೊಟ್ಯಾಶ್, KMB, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಅದನ್ನೆಲ್ಲ ಇದರಲ್ಲಿ ಆಡ್ ಮಾಡಿದೀವಿ. ಮೇಲತ್ವಾಗಿ AMC ಇದರಲ್ಲಿ ಕೊಟ್ಟಿದೀವಿ. ಅರ್ಕಾ ಮೈಕ್ರೋಬೆಲ್ ಕನ್ಸಾರ್ಜಿಯಾ ಅಂತ ಕರಿತೀವಿ, ಅದನ್ನು ಇದರಲ್ಲಿ ಕೊಟ್ಟಿದೀವಿ ಮೇಡಮ್. ಸರ್, ಹಾಗಿದ್ರೆ ಇದ್ರ ಗುಣಮಟ್ಟವನ್ನ ನೀವು ಖಚಿತ ಪಡಿಸ್ಕೊಳ್ಳೋದಿಕ್ಕೆ ಪ್ರಯೋಗಾಲಯದಲ್ಲಿ ಯಾವ್ದೆಲ್ಲ ಪರೀಕ್ಷೆಗಳನ್ನ ಮಾಡ್ಕೋತೀರಾ? ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇದರದ ಪ್ರಯೋಗಾಲಯದಲ್ಲಿ ನಾವು ಸರ್ಟಿಫೈಡ್ ಮಾಡಿದೀವಿ. 1:10⁹ ಅಂತ ಇದೆ. ಅಂದ್ರೆ 1 ml ಅಲ್ಲಿ 10 ಕೋಟಿ ಜೀವಾಣುಗಳು ನಮ್ಮ ಜೈವಿಕ ಗೊಬ್ಬರದಲ್ಲಿ ಇದೆ, ನಮ್ಮ ಕ್ಯಾನ್ಸಲ್ ಇದೆ. 1 ml ಅಲ್ಲಿ 10 ಕೋಟಿ ಜೀವಾಣುಗಳು ಇದೆ. ಕೆಲವೊಂದು ಕೆಮಿಕಲ್ಸ್, ಇವಾಗ ಯೂರಿಯಾ ಆಗ್ಬೋದು, ನಾನು ಅದನ್ನೇ ಬಳಸ್ತಾ ಇದ್ದೀನಿ ಸರ್, ನನಗೇನ್ ಬೇಡ ಇದು. ಏನು ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಸರ್? ರಾಸಾಯನಿಕ ಗೊಬ್ಬರಗಳನ್ನ ಇವರು 30% ಕಮ್ಮಿ ಮಾಡಿ 70% ಕೊಡಬೇಕು. ರಾಸಾಯನಿಕ ಗೊಬ್ಬರ ಕೊಡ್ಲಿ, ಅವ್ರು ಕೊಡ್ತೇವೆ ಅಂದ್ರೆ ಅದ್ರ ಜೊತೆಲಿ 30% ಅಲ್ಲಿ ನಮ್ದು ಕೊಡ್ಬೇಕು. ಆಗ ಏನಾಗುತ್ತೆ ಅಂದ್ರೆ ಭೂಮಿಲಿ ನಾವು ಮೈಕ್ರೋಬ್ಸ್ ಅನ್ನ ರಿಚ್ ಮಾಡ್ತಾ ಹೋಗ್ತೀವಿ. ಈಗ ನೋಡಿ, ನೀವು ಕೇಳಿದ್ರಿ ಯೂರಿಯಾ ಕೇಳಿದ್ರಿ, 10-26 ಕೇಳಿದ್ರಿ, 17-17 ಕೇಳಿದ್ರಿ. ಇವೆಲ್ಲ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್. ಇವು ಭೂಮಿ ವಾತಾವರಣಕ್ಕೆ ಎವಾಪರೇಟ್ ಆಗುತ್ತೆ. ನಾವು ಒಂದು ಗಿಡಕ್ಕೆ 100 ಗ್ರಾಮ್ ಗೊಬ್ಬರ ಕೊಟ್ರೆ ಗಿಡ ತಗೊಳ್ಳೋದು ಬರೀ 30 ಗ್ರಾಮು, ಇನ್ನು 70 ಗ್ರಾಮು ಭೂಮಿಯಲ್ಲಿ ಘನರೂಪದಲ್ಲಿ ಹಾಗೆ ಕೂರುತ್ತೆ. ಅದನ್ನ ಕರಗಿಸಿ ಗಿಡಕ್ಕೆ ಕೊಡ್ಲಿಕ್ಕೆ ನಮ್ಮ ಮೈಕ್ರೋಬ್ ಸಹಕಾರಿ. ಮೈಕ್ರೋಬ್ಸ್ ಇಲ್ಲಿ ಬೇಕೇ ಬೇಕು ಮೇಡಮ್. ಇವಾಗ ರಾಸಾಯನಿಕ ಗೊಬ್ಬರಗಳು ಮತ್ತೆ ಇವಾಗ ನಾನು ಬಯೋ ಫರ್ಟಿಲೈಸರ್ ಏನ್ ನಿಮ್ದು ಸಾಯಿಲ್ ಕೇರ್ ನ ಬಳಸೋದ್ರಿಂದ ಇದು ದೀರ್ಘ ಕಾಲದವರೆಗೂ ಕಂಟಿನ್ಯೂಸ್ ಆಗಿ ಯಾವ ತರ ಕೆಲಸ ಮಾಡುತ್ತೆ ನಮ್ಮ ಬೆಳೆಗಳಿಗೆ? ಕರೆಕ್ಟ್ ಕ್ವಶನ್ ಕೇಳಿದ್ರಿ ನೀವೀಗ. ನಾವು ರಾಸಾಯನಿಕ ಗೊಬ್ಬರಗಳು ಯಾವುದನ್ನೇ ಸಹ ಬೆಳೆಸಿದ್ರು ಸಹ 10 ರಿಂದ 15 ದಿನ ಅದು ನಮಗೆ ಕೆಲಸ ಮಾಡುತ್ತೆ. 10 ರಿಂದ 15 ದಿನ ನಮ್ಮ ಭೂಮಿಲಿ ಅದು ಕೆಲಸ ಮಾಡಿ ಗ್ರೀನಿಶ್ ತೋರಿಸುತ್ತೆ. ಆದ್ರೆ ನಮ್ಮ ಬಯೋ ಫರ್ಟಿಲೈಸರ್ಸ್ ತನ್ನ ಕ್ರಿಯೆಯನ್ನ ಸತತವಾಗಿ ಮಾಡ್ತಾ ಬರುತ್ತೆ 6 ತಿಂಗಳವರೆಗೂ. ರೈತರಿಗೆ ಅನುಕೂಲ ಆಗೋದು ಇಲ್ಲಿ ಮೇಡಮ್. ಈಗ ಒಂದು ಟೈಮ್ ಗೊಬ್ಬರ ತಂದು ಹಾಕಿ ಬಿಡ್ತಾರೆ, ಗಿಡ ಚೆನ್ನಾಗ್ ಕಾಣುತ್ತೆ, ನಾನ್ ಗೊಬ್ಬರ ಕೊಟ್ಟಿದ್ದೀನಿ ನೆಮ್ಮದಿಯಾಗಿ ಮಲಗ್ತಾರೆ ರೈತರು. ಮತ್ತೆ ಅವ್ರಿಗೆ ಏನಾಗುತ್ತೆ, ಕೀಟ ಬಾಧೆ ಸ್ಟಾರ್ಟ್ ಆಗುತ್ತೆ. ಈ ಜೈವಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಭೂಮಿನೂ ಆರೋಗ್ಯವಾಗಿರುತ್ತೆ, ಮೇಲುಗಡೆ ನಮಗೆ ಕಾಯಿಲೆನೂ ಬರಲ್ಲ. ಯಾವುದೇ ರೀತಿ ಕೆಮಿಕಲ್ ಸ್ಪ್ರೇನು ಬೇಕಾಗಿಲ್ಲ ಮೇಡಮ್. ಬಯೋ ಫರ್ಟಿಲೈಸರ್ ಏನಂದ್ರೆ ಒಂದು ಟೈಮ್ ಭೂಮಿಗೆ ಬಿದ್ದಾಗ ಅದ್ರ ಜೀವಾಣುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಈಗ 10 ಕೋಟಿ 1 ml ಅಲ್ಲಿ 10 ಕೋಟಿ ಅಂತ ಹೇಳಿದ್ದು 2 ತಿಂಗಳ ನಂತರ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಆದ್ರೆ ಪೂರ್ತಿ ನಶಿಸಿ ಹೋಗಲ್ಲ.
ಜೀವಾಣುಗಳು ನಮ್ಮ ಭೂಮಿಲಿ ಇರುತ್ತೆ. 10 ಕೋಟಿ ಇರೋಂಥದ್ದು 8 ಕೋಟಿಗೆ ಬರುತ್ತೆ, 7 ಕೋಟಿಗೆ ಬರುತ್ತೆ. ಮತ್ತೆ ಅದನ್ನ ರೀಚಾರ್ಜ್ ಯಾವಾಗ ಮಾಡ್ತೀವಿ ನಾವು? ಇನ್ನು 6 ತಿಂಗಳಲ್ಲಿ ಮತ್ತೆ ರೀಚಾರ್ಜ್ ಮಾಡ್ತೀವಿ. ಹಾಗಿದ್ರೆ ಸರ್ ಈ ನಿಮ್ಮ ಸಾಯಿಲ್ ಕೇರ್ ಪ್ರಾಡಕ್ಟ್ ಯಾವೆಲ್ಲ ಬೆಳೆಗೆ ಸೂಕ್ತ? ಎಲ್ಲಾ ಬೆಳೆಗೂ ಬಳಸಬಹುದಾ ಅಥವಾ ಪರ್ಟಿಕ್ಯುಲರ್ ಇದೇ ಬೆಳೆಗೆ ಮಾತ್ರ ಬಳಸಬೇಕು ಅಂತ ಇದೆಯಾ, ಹೇಗೆ? ಇಲ್ಲ ಮೇಡಮ್, ಭೂಮಿಯ ಮೇಲೆ ಏನು ಸಸ್ಯರಾಶಿ ಅಂತ ಕರಿತೀವಲ್ಲ, ಪ್ರತಿಯೊಂದು ಬೆಳೆಗೂ ಕೊಡಬಹುದು. ಇವನ್ ತರಕಾರಿ ಆಗಿರ್ಬೋದು, ತೋಟಗಾರಿಕೆ ಬೆಳೆಗಳು ಆಗಿರ್ಬೋದು, ಪ್ರತಿಯೊಂದು ಬೆಳೆಗೂ, ದ್ವಿದಳ ಧಾನ್ಯದ ಬೆಳೆಗಳು, ಪ್ರತಿಯೊಂದಕ್ಕೂ ಇದು ಬೆಳೆಸಬಹುದು ಮೇಡಮ್. ಹಾಗಿದ್ರೆ ಸರ್ ಇದನ್ನ ಹೇಗೆ ಬಳಸೋದು? ಯಾರೇ ರೈತರ ತೋಟಕ್ಕೆ ಬಂದ್ರು ತಲೆ ಎತ್ತಿ ಗಿಡ ನೋಡ್ತಾರೆ, ಕುಂಚ ನೋಡ್ತಾರೆ. ನಾವು ಕುಂಚ ನೋಡಲ್ಲ, ಬೇರುಗಳನ್ನ ನೋಡ್ತೀವಿ ಮೇಡಮ್. ಫಸ್ಟ್ ಇವ್ರ ಹೊಲದಲ್ಲಿ ನಾನು ಬಂದಾಗ ಮೊದಲು ಇವರಿಗೆ ಸುಳಿ ಕೊಳೆ ರೋಗ ಇತ್ತು. ಏನಕ್ಕಿತ್ತು? ಇವರು ಡೈಲಿ ನೀರು ಹಿಂದ್ಗಡೆಯಿಂದ ನೀರು ಹಾಸ್ಕೊಂತ ಬಂದ್ರೆ ಇಲ್ಲಿ ಖಾಲಿ ಆಗುತ್ತೆ, ಮತ್ತೆ ಸ್ಟಾರ್ಟ್ ಮಾಡ್ಕೊಂತ ಹೋಗೋದು ನೀರು. ಎನಿ ಟೈಮ್ ಮೋಟರ್ ಆಫ್ ಆಗ್ತಾ ಇರ್ಲಿಲ್ಲ. ಬೇರುಗಳು ಟ್ಯೂಬ್ ಏನ್ ಕರಿತೀವಿ ಇಲ್ಲ, ಟ್ಯೂಬ್ ಎಲ್ಲ ಕೊಲ್ಯಾಪ್ಸ್ ಆಗಿತ್ತು. ಬೇರನ್ನ ಫಸ್ಟ್ ಸ್ಟಡಿ ಮಾಡಿದ್ವಿ. ಈ ಬೇರ್ಗೆ ಏನ್ ಮಾಡ್ಬಿಟ್ವಿ, ನಮ್ದು ಮೈಕ್ರೋಮ್ಯಾಕ್ಸ್ ಅಂತ ಇದೆ, ಮೈಕ್ರೋಮ್ಯಾಕ್ಸ್ ಕೊಟ್ಟಿದೀನಿ, ಮೆಟಾರೈಸಿಯಂ ಕೊಟ್ಟಿದೀನಿ ಇವ್ರಿಗೆ. ಇದು ಕೊಟ್ಟ ಬೇರುಗಳು ಡೆವಲಪ್ ಆದ್ಮೇಲೆ ಗಿಡಗಳು ಚೆನ್ನಾಗಿ ಬರ್ತಿದೆ ಮೇಡಮ್. ಈಗ ನೋಡಿ, ರಾಸಾಯನಿಕನೇ ಎಲ್ಲಾರು ಯೂಸ್ ಮಾಡ್ತಾ ಇರೋದ್ರಿಂದ ಭೂಮಿ ಗಡಸಾಗ್ತಾ ಇದೆ. ಭೂಮಿ ಗಡಸಾದಾಗ ಮಳೆ ನೀರನ್ನ ಇಂಗುವಿಕೆ ಆಗಲ್ಲ. ಆಗ ಏನಾಗುತ್ತೆ, ನಮಗೆ ಈ ಲಘು ಪೋಷಕಾಂಶಗಳು ಗಿಡಗಳಿಗೆ ಸಿಗಲ್ಲ. ಈ ಉದ್ದೇಶದಿಂದ ನಾವು ನ್ಯಾನೋ ಟೆಕ್ನಾಲಜಿ ಮಾಡಿದೀವಿ. ನಮ್ಮ ಪ್ರಾಡಕ್ಟ್ ಅಲ್ಲಿ ನ್ಯಾನೋ ಟೆಕ್ನಾಲಜಿ ಮಾಡಿದೀವಿ. ಇದನ್ನ ರಾಸಾಯನಿಕದ ಜೊತೆಗೂ ಸಹ ಇದನ್ನ ಇನ್ಕ್ಲೂಡ್ ಮಾಡಬಹುದು. ಈ ಒಂದು ನಮ್ಮ ಬಯೋ ಫರ್ಟಿಲೈಸರ್ಸ್ ಅನ್ನ ರಾಸಾಯನಿಕದ ಜೊತೆಲಿ ಕೊಡ್ಬೋದು. ಹೇಗೆ? ಉದಾಹರಣೆಗೆ ಹೇಳ್ಬೇಕು ಅಂದ್ರೆ 200 ಲೀಟರ್ ನೀರಿಗೆ 2 ಲೀಟರ್ ಸಾಯಿಲ್ ಕೇರು, 2 ಲೀಟರ್ ಬೂಸ್ಟರ್ ಅಂತ ಕೊಡ್ತೀವಿ. ಅವೆರಡರ ಜೊತೆಲಿ 19 ಆಲ್ ಯೂಸ್ ಮಾಡ್ಬೋದು, 0050 ಯೂಸ್ ಮಾಡ್ಬೋದು, 1261 ಯೂಸ್ ಮಾಡ್ಬೋದು. ರಸಗೊಬ್ಬರಗಳು 200 ಲೀಟರ್ ನೀರಿಗೆ 2 kg ಯೂಸ್ ಮಾಡ್ಬೇಕು. 2 kg ಜಾಸ್ತಿ ಯೂಸ್ ಮಾಡಬಾರ್ದು. 2 kg ಒಳಗೆ ಇರಬೇಕು. 1 or 2 kg ಕೊಡ್ಬೋದು ಮೇಡಮ್. ನ್ಯಾನೋ ಟೆಕ್ನಾಲಜಿ ಇದೆ. ಈ ಬೋರ್ವೆಲ್ಗೆ ನಾವ್ ಏನ್ ಮಾಡ್ಬೋದು, ವೆಂಚುರಿ ಅಂತ ಕೂರಿಸ್ತೀವಿ. ವೆಂಚುರಿ ಕೂರಿಸಿದ್ರೆ ತೋಟದ ಮಾಲೀಕರು ಒಬ್ಬರನ್ನೇ ಬಂದ್ಬಿಟ್ಟು 200 ಲೀಟರ್ ನೀರಿಗೆ ಮೆಡಿಸಿನ್ ಹಾಕ್ಬಿಟ್ಟು ವೆಂಚುರಿ ಮುಖಾಂತರ ಕಳಿಸ್ಬೋದು. ಯಾವುದೇ ರೀತಿ ಲೇಬರ್ ಬೇಕಾಗಿಲ್ಲ, ಯಾರು ಇಲ್ಲ ಮೇಡಮ್. 200 ಲೀಟರ್ ಡ್ರಮ್ಮಿಗೆ ನಮ್ದು ಅರ್ಧ ಲೀಟರ್ ಸಾಯಿಲ್ ಕೇರ್ ಕೊಟ್ಲೆ ಸಾಕು. ಒಂದು ಗಿಡಕ್ಕೆ 4 ಲೀಟರ್ ನೀರ್ ಹಾಕ್ಬೇಕು. ನೀರಿನ ಪ್ರಮಾಣ ಜಾಸ್ತಿ ಹೋಗ್ಬೇಕು. ನಾವು ಕೊಡ್ತಾ ಇರೋಂತ ಮೈಕ್ರೋಬ್ಸ್, ಬ್ಯಾಕ್ಟೀರಿಯಾ ಏನಿದೆ ಬೇರುಗಳಿಗೆ ಹೋಗಿ ಕಚ್ಚಿಗೆಬೇಕು. ನೀರಿನ ಪ್ರಮಾಣ ಜಾಸ್ತಿ ಆಗ್ಬೇಕು. ಈ ಪ್ರಮಾಣದಲ್ಲಿ ಮಾಡಿಸಿದೀವಿ ಮೇಡಮ್. ಈಗ ರೈತರು ಬಹಳಷ್ಟು ಖುಷಿಯಾಗಿದ್ದಾರೆ ಇದು ಸಾಯಿಲ್ ಕೇರು, ಬಯೋ ಫರ್ಟಿಲೈಸರ್ ಬಗ್ಗೆ. ಸರ್, ಈ ಒಂದು ವಿಭಾಗದಲ್ಲಿ ಇನ್ನಷ್ಟು ಸಂಶೋಧನೆಗಳನ್ನ ಮಾಡುವಂತಹ ಪ್ಲಾನ್ಸ್ ಏನಾದ್ರು ಇದೆಯಾ, ಯೋಜನೆಗಳಿದೆಯಾ? ಇದೆ ಮೇಡಮ್, ಇದೆ. ನಾವು ಇದ್ರಲ್ಲಿ ಅಂತ್ಯ ಆಗಲ್ಲ. ವಿಜ್ಞಾನ ದಿನ ಕಳೆದಂಗೆ ಬೆಳಿತಾನೆ ಇರುತ್ತೆ, ರೋಗಾಣುಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಈಗ ಏನಾಗಿದೆ, ಅಡಿಕೆ ಪ್ರದೇಶ ವ್ಯಾಪ್ತಿ ಜಾಸ್ತಿ ಆಗ್ತಾ ಇರೋದ್ರಿಂದ ನಮಗೆ ಕ್ರಿಮಿಗಳು, ಕೀಟಗಳು ಬಾಧೆನೂ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಇನ್ನೂ ಸಂಶೋಧನೆ ಮಾಡೋದು ಸಾಕಷ್ಟಿದೆ ಮೇಡಮ್. ಮೇಡಮ್ ಇಲ್ಲಿ ನೋಡಿ, ಈ ಅಡಿಕೆ ಬೆಳೆಯ ಬೇರುಗಳಿದು. ಇದೇನು ಕಾಣ್ತಿದಿಲ್ಲ ನಿಮಗೆ, ಈ ಬೇರುಗಳಿದು. ನಮ್ಮ ರೈತರಿಗೆ 100ಕ್ಕೆ 100 ಗೊತ್ತಿಲ್ಲ. ಎಲ್ಲಾ ರೈತರು ಬುಡಕ್ಕೆ ಹೋಗಿ ಗೊಬ್ಬರ ಕೊಡ್ತಾರೆ, ಬುಡಕ್ಕೆ ಹೋಗಿ ಡ್ರಿಪ್ ನೀರು ಕೊಡ್ತಾರೆ. ಅಲ್ಲಿ ಕೊಡಬಾರ್ದು. ಇಲ್ಲಿದೆ ನೋಡಿ, ಈ ಬೇರುಗಳು ಏನ್ ತಂತು ಬೇರು ಅಂತ ಹೆಂಗ್ ಕರಿತೀವಿ ನಾವು. ಈ ತಂತು ಬೇರುಗಳು ನಾವು ಕೊಡ್ತಕ್ಕಂತ ಗೊಬ್ಬರ, ನೀರು, ಆಹಾರವನ್ನು ಗಿಡಕ್ಕೆ ಸಪ್ಲೈ ಮಾಡೋದು ಇದೇ ಬೇರು ಮೇಡಮ್. ಈ ಬೇರು ರೈಸ್ ಆಗ್ಬೇಕು ಭೂಮಿಲಿ. ನಮ್ಮ ರೈತರು ಏನ್ ಮಾಡ್ತಾರೆ, ಹೋಗಿ ಬುಡಕ್ಕೆ ಗೊಬ್ಬರ ಕೊಡ್ತಾರೆ, ಗಿಡ ತಗೊಳಲ್ಲ. ಇಲ್ಲೇ ಕೊಡ್ಬೇಕು ಮೇಡಮ್. ಆ ಉದ್ದೇಶಕ್ಕೆ ಇದು ತೋರಿಸಿದ್ದು ನಿಮಗೆ. ನೋಡಿ ಯಾವ ತರ ಹೆಲ್ದಿ ಆಗಿದೆ ನೋಡಿ ಬೇರು. ಬೇರೆ ಯಾವ ತರ ವೈಟ್ನೆಸ್ ಇದೆ ಅಬ್ಸರ್ವ್ ಮಾಡ್ಬೋದು ನೀವು. ಓಕೆ, ಬೇರೆಯವ್ರದೆಲ್ಲ ಟ್ಯೂಬ್ ಹೋಗಿರುತ್ತೆ. ಈಗ ಮುಟ್ಟಿದ್ರೆ ಮಿದುವಾಗಿರುತ್ತೆ, ಟ್ಯೂಬ್ ಹೋಗಿರುತ್ತೆ. ಅಂದ್ರೆ ಏನಾಗುತ್ತೆ, ನಮ್ಮ ಮೈಯಲ್ಲಿ ನರಗಳಿದ್ದಂಗೆ ರಕ್ತ ಸಂಚಾರ ಆಗ್ಬೇಕು ಅಂದ್ರೆ ಈ ಟ್ಯೂಬ್ ಇರ್ಬೇಕು. ಕೆಲವರೆಲ್ಲ ನೀರು ಕೊಟ್ಟು ಟ್ಯೂಬ್ ಅನ್ನು ಹಾಳು ಮಾಡಿರ್ತಾರೆ. ಆ ಉದ್ದೇಶಕ್ಕೆ ಇದನ್ನ ತೋರಿಸ್ತೆ ಮೇಡಮ್. ಇದೇನ್ ನೋಡ್ತಾ ಇದ್ರಲ್ಲ ಮೇಡಮ್, ಇದು ಅಡಿಕೆಯಲ್ಲಿ ಬರ್ತಕ್ಕಂತ ಮೇಜರ್ ಪ್ರಾಬ್ಲಮ್ ಹಂಡು ಹೊಡಕ ಅಂತ ಕರಿತೀವಿ. ಇದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ಬರುತ್ತೆ. ನಮ್ಮ ರೈತರಿಗೆ ಕ್ಯಾಲ್ಸಿಯಂ ಕೊಟ್ಟಿದೆಯಾ ಅಂದ್ರೆ ನನಗೆ ಗೊತ್ತಿಲ್ಲ, ಕ್ಯಾಲ್ಸಿಯಂ ಅಂದ್ರೆ ಏನು ಅಂತ ಕೇಳ್ತಾರೆ ರೈತರು. ಈ ಕ್ಯಾಲ್ಸಿಯಂ ಅನ್ನ ನಾವು ನಿರ್ವಹಣೆ ಮಾಡಿದಾಗ ಈ ಸಮಸ್ಯೆ ತಪ್ಪುತ್ತೆ. ಇದರಿಂದ ಸುಮಾರು ಬರುತ್ತೆ, ಈಲ್ಡ್ ಬರುತ್ತೆ ರೈತರಿಗೆ. ಇದರಿಂದ ಅವ್ರಿಗೆ ಏನಿಲ್ಲ ಅಂದ್ರೂ 5-6 ಕ್ವಿಂಟಲ್ ಅಡಿಕೆ ಹೋಗುತ್ತೆ ಒಂದು ಎಕರೆಲಿ. ಅಷ್ಟೊಂದು ಇದು ಬರುತ್ತೆ. ಇದನ್ನ ಮೇಂಟೈನ್ ಮಾಡಿ ಕೇಳಕ್ಕೆ ಅವ್ರು ಕ್ಯಾಲ್ಸಿಯಂ ಲೈಮ್ ಕೊಟ್ರೆ ಸಾಕು ಮೇಡಮ್. ನೋಡಿ ಮೇಡಮ್, ಇದು ಸಾಯಿಲ್ pH ಮೀಟ್ರು. ಸಾಯಿಲ್ ಅಲ್ಲಿರೋ pH ಅನ್ನ ಡಿಟೆಕ್ಟ್ ಮಾಡುತ್ತೆ ಇನ್ಸ್ಟೆಂಟ್ ಆಗಿ. ಎಷ್ಟು ಬಂತು ಮೇಡಮ್? 6.5 ಬಂತು ಅಲ್ವಾ? 6.5 ಬಂತಲ್ಲ. ಈ ಮೇಲ್ಗಡೆ ಹಾಗೆ ಗಿಡ ನೋಡಿ ತೋಟ ನೋಡಿ. ಸಾಯಿಲ್ pH 6 to 7 ಬಂದಾಗ ಯಾವುದೇ ಬೆಳೆ ಆಗ್ಲಿ ಆರೋಗ್ಯವಾಗಿರುತ್ತೆ.
ಈ ಕೆಲವೊಂದು ಭಾಗದಲ್ಲಿ 3.5 ಬರುತ್ತೆ, ರೋಗನೂ ಅಷ್ಟೇ ಇರುತ್ತೆ. ಇದನ್ನ ನಾವೇನ್ ಮಾಡ್ತೀವಿ ರೈತರಿಗೆ ಈ pH ಆಧಾರದ ಮೇಲೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದನ್ನ ಗೈಡ್ ಮಾಡ್ತಾ ಹೋಗ್ತೀವಿ. ಇದು ಸುಮ್ನೆ ಹಾಗೆ ಹೇಳಕ್ ಹೋಗಲ್ಲ ಮೇಡಮ್ ಯಾರಿಗಾದ್ರೂ. ಇದು ಮೇನ್ ನಮಗೆ ನಡೆದಾಡ್ತಿದಿರಲ್ಲ ನೀವು ಈ ಭೂಮಿ ಹೇಗಿದೆ ನಿಮಗೆ, ಭೂಮಿ ಗಡುಸು ಅನ್ಸುತ್ತೋ ಅಥವಾ ಮೃದು ಇದೆಯೋ, ಭೂಮಿ ರಚನೆ ನೋಡಿ ಫಸ್ಟ್. ಯಾಕೆ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ರಾಸಾಯನಿಕ ನಾವು ಬಳಸಿಲ್ಲ, ಎರೆಹುಳು ಗೊಬ್ಬರ ಕೊಟ್ಟಿದೀವಿ, ನಮ್ದು ಸಾಯಿಲ್ ಕೇರ್ ಪ್ರಾಡಕ್ಟ್ ಕೊಟ್ಟಿದೀವಿ. ಭೂಮಿ ಎಷ್ಟು ಮೃದುವಾಗಿದೆ, ನೀವೇನೇ ಓಡಾಡಿದ್ರು ಸಹ ಅದ್ರ ಆನಂದ ನಾವು ಪಡಿಬಹುದು. ಈ ಪಾರ್ಕ್ ಅಲ್ಲಿ ಹೋದಾಗ ಗ್ರಾಸ್ ಮೇಲೆ ಓಡಾಡ್ತೀವಿ ನೋಡಿ, ಆ ಅನುಭವ ಇಲ್ಲಿ ಬರ್ಬೇಕು. ಆಗ ನಮ್ಮ ಭೂಮಿಯ ಭೌತಿಕ ಗುಣರಚನೆ ಚೆನ್ನಾಗಿದೆ, ಜೀವಿಗಳು ಉಳ್ಕೊಳ್ಳಿಕ್ಕೆ ವಾಸ ಮಾಡ್ಲಿಕ್ಕೆ ಒಳ್ಳೆ ಮನೆ ನಿರ್ಮಾಣ ಮಾಡಿ ಕೊಟ್ಟಿದೀವಿ. ನಾವು ಮೇಲ್ಗಡೆ ಫಲ ಪಡಿತಾ ಇದೀವಿ, ಅವಕ್ಕೆ ಕೆಳಗಡೆ ಆಶ್ರಯ ಕೊಟ್ಟಿದೀವಿ, ಮೇಲ್ಗಡೆ ನಾವು ಫಲ ತಗೋತಾ ಇದೀವಿ. ಇದರಿಂದ ನಮ್ಮ ರೈತರಿಗೆ ಯಾರಿಗೇ ಆದ್ರೂ ಹೇಳಕ್ ಇಷ್ಟಪಡೋದಷ್ಟೇನೆ, ರಾಸಾಯನಿಕನ ಕಮ್ಮಿ ಮಾಡ್ತಾ ಬನ್ನಿ, ಜೀವಾಮೃತ ಮಾಡಿ, ಗೋಕೃಪಾಮೃತ ಮಾಡಿ, ನಮ್ಮ ಸಾಯಿಲ್ ಕೇರನ್ನ ಬಳಸಿ. ನೀವು ನಮ್ಮ ಹತ್ರನೇ ಬರ್ಬೇಕು ಅಂತ ಏನಿಲ್ಲ, ನಿಮಗೆ ಏನೇ ಸಮಸ್ಯೆ ಇದ್ರೂ ಎನಿ ಟೈಮ್ ಕಾಲ್ ಮಾಡಿ, ನಿಮಗೆ ಮಾಹಿತಿ ನಾವು ಕೊಡ್ತಾ ಹೋಗ್ತೀವಿ. ರೈತರು ಸಬಲೀಕರಣ ಆಗ್ಬೇಕು, ರೈತರು ಚೆನ್ನಾಗಾಗ್ಬೇಕು. ಈ ಇಂಡೋ ಅಮೆರಿಕನ್ ಬಯೋಟೆಕ್ ಕಂಪನಿಯನ್ನ ನಾವು ಕಟ್ಟಿರೋದು ನಮಗೆ ದುಡ್ಡಿಗೆಲ್ಲ, ನಾವು ಏಳಿಗೆಗಲ್ಲ, ರೈತರು ಚೆನ್ನಾಗಾಗ್ಲಿ ಎಂದು ಇಷ್ಟು ಶ್ರಮ ವಹಿಸಿ ಮಾಡ್ತಾ ಇದೀವಿ. ನಿಮ್ಗೆ ಏನೇ ಮಾಹಿತಿ ಬೇಕಿದ್ರು ಖಂಡಿತವಾಗಿ ಕರೆ ಮಾಡಿ. 6360572089 ಚಂದ್ರಪ್ಪ ಅಂತೇಳಿ. ಬೆಳಗ್ಗೆ 9 ರಿಂದ ಸಂಜೆ 6 ಒಳಗೆ ಯಾವತ್ತು ಬೇಕಾದ್ರೂ ಕಾಲ್ ಮಾಡ್ಲಿ ಅವರು. ಇವ್ರು ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು ಸಹ ನಿಯರ್ ಬೈ ಇದ್ರೆ ಫೀಲ್ಡ್ ವಿಸಿಟ್ ಮಾಡ್ತೀನಿ. ನಿಯರ್ ಬೈ ಇದ್ರೆ ಅವ್ರ ತೋಟಕ್ಕೆ ಹೋಗ್ಬಿಟ್ಟು pH ಚೆಕ್ ಮಾಡಿ, pH ನ ಆಧಾರದ ಮೇಲೆ ಅವ್ರಿಗೆ ಏನೇನ್ ಕೊಡ್ಬೇಕು ಅಂತ ಕೊಡ್ತಾ ಹೋಗ್ತೀವಿ. ಮೇಲೊತ್ತೋಗಿ ದೂರದಿಂದ ಯಾರಾದ್ರೂ ಕಾಲ್ ಮಾಡಿದ್ರೆ ಅವ್ರಿಗೆ ನಾನು VRL ಆಗಿರ್ಬೋದು, ಕೊರಿಯರ್ ಆಗಿರ್ಬೋದು, ಅಲ್ಲಿ ಕಳ್ಸಕ್ಕೆ ವ್ಯವಸ್ಥೆ ಮಾಡ್ತೀನಿ ಮೇಡಮ್.